ಈ ದಿವಸ ನಂಜನಗೂಡು ತಾಲೂಕು ಹುಲ್ಲಳ್ಳಿ ಹೋಬಳಿ ಕಾಟೂರು ಗ್ರಾಮದಲ್ಲಿ ಬಸಾಪುರ ಕಾಟೂರು ಅಂತ ಹೆಸರಾದಂತ ಈ ಗ್ರಾಮದಲ್ಲಿ ಬಾಳಿ ಬದುಕಿದಂತ ಈ ಮಹಾನುಭಾವರು ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಅವರಿಗೋಸ್ಕರವಾಗಿ ಪುಣ್ಯ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದಂತಾಗಿ ಪಕ್ಕದ ಇಂಥ ಪವಿತ್ರವಾದ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಈ ಭಗವಂತನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಅವರಿಗೆ ಅವರ ಒಂದು ಪವಿತ್ರವಾಗಿರ್ತಕ್ಕಂಥ ಪುಣ್ಯವನ್ನ ಇವತ್ತು ನಾವೆಲ್ಲರೂ ಕೂಡ ಪಡ್ಕೊಳ್ಳುವಂತ ದಿವಸ. ಯಾಕೆಂದ್ರೆ ಸುತ್ತಮುತ್ತಲ ಗ್ರಾಮಕ್ಕೆಲ್ಲ ಮಹಾಪುಣ್ಯವಂತರಾಗಿದ್ದವರು ನಮ್ಮ ವೀರಪ್ಪನವರು. ಈ ಗ್ರಾಮದಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿರ್ತಕ್ಕಂಥ ಈ ಮಹಾನುಭಾವರು ವೀರಪ್ಪನವರು ಕಥೆಯ ಪುರಾಣಗಳನ್ನು ಓದುವುದು, ಜೈಮುನಿ ಭಾರತ, ಮಹಾಭಾರತ, ಯಾವ ಬಸವೇಶ್ವರರ ಬಸವ ಪುರಾಣ ಇವುಗಳೆಲ್ಲವನ್ನು ಕೂಡ ಓದಿ ಶನೇಶ್ವರನ ಕಥೆಗಳನ್ನು ಕೂಡ ವ್ಯಾಖ್ಯಾನ ಮಾಡಿ ನೂರಾರು ಮನೆಗಳಲ್ಲಿ ನೂರಾರು ಮನೆಮಠಗಳಲ್ಲಿ ಈ ಒಂದು ಕೀರ್ತಿಯನ್ನು ಪಡೆದವರು. ಇಂಥವರಿಗೆ ಮಹಾದೇವರ ತಾತ ಆಶೀರ್ವಾದ ಸದಾ ತುಂಬಿರಲಿ ಅಂತ ಇವತ್ತು ಮಹಾದೇವ ತಾತಾಪ್ಪಾಜಿಯವರ ಒಂದು ಗೀತೆಯನ್ನ ಕೇಳಿಕೊಂಡಿದ್ದಾರೆ. ಅಲ್ಲಿಪುರದ ತಾತ, ಬಳ್ಳಾರಿಯ ತಾತ, ಸಂಗಮದ ತಾತ ಎಂಬುದಾಗಿ ಸರಾದಂತ ಇವರ ನಾಮಾಮೃತ ಅಪಾರವಾದದ್ದು. ಈ ತಾತನವರ ಹೆಸರಿನಲ್ಲಿ ನಮ್ಮ ವೀರಪ್ಪನವರ ಆತ್ಮಕ್ಕೆ ಮೋಕ್ಷವನ್ನು ಬಯಸೋಣ. ನಮ್ಮ ಇಬ್ಜಲ್ ಗುರು ಅವರು ಮಹಾದೇವ ತಾತಾರವರ ಪ್ರಿಯ ಭಕ್ತರು. ಅವರು ಕೂಡ ಧ್ವನಿವರ್ಧಕಗಳನ್ನ ಬಹಳ ಚೆನ್ನಾಗಿ ಧ್ವನಿ ಬೆಳಕಿನ ವ್ಯವಸ್ಥೆ 25-26 ವರ್ಷಗಳ ಹಿಂದೆ ನಮಗೆ ಮೈಕ್ ಸೆಟ್ ಹಾಕೊಡ್ತಿದ್ರು. ಕತೆಗೆ ಜಿನ್ನಳ್ಳಿ, ಮಲಾರ್ದುಂಡಿ ಇಂಥ ಗ್ರಾಮಗಳಿಗೆ ಬಂದಾಗ, ಈ ಸುತ್ತಮುತ್ತಲ ಗ್ರಾಮಗಳಿಗೆ ಬಂದಾಗ ಇವತ್ತು ಮಹಾದೇವ ತಾತಾರವರ ಒಂದು ಸ್ಮರಣೆಯನ್ನು ಮಾಡಬೇಕು ಅಂತ ಎಲ್ಲರೂ ಕೇಳಿಕೊಂಡಿರುವಂತ ಸಂದರ್ಭದಲ್ಲಿ ಆ ತಾತನ ಒಂದು ಗೀತೆಯನ್ನು ಹಾಡ್ತಾ, ಅಲ್ಲಿಪುರದ ತಾತ, ಹುಲ್ಲಳ್ಳಿ ಸಂಗಮದ ಮಹಾದೇವ ತಾತ, ಜಡತಾತ ಎಂದು ಕೀರ್ತಿ ಪಡೆದು ಕಪಿಲ ಭೃಗು ಗುಪ್ತಗಾಮಿನಿ ಎಂಬ ಸಂಗಮದಲ್ಲಿ ನೆಲೆಯಾದ ಬಳ್ಳಾರಿ ತಾತ ಮಹಾದೇವ ತಾತ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಶ್ರೀ ಸಂಗಮ ಕ್ಷೇತ್ರವೇ ದಿವ್ಯ ಅನುಭವ, ಮಹಾದೇವ ತಾತನ ಪುಣ್ಯ ಅನುಭವ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಶ್ರೀ ಸಂಗಮ ಕ್ಷೇತ್ರವೇ ದಿವ್ಯ ಅನುಭವ, ಮಹಾದೇವ ತಾತನ ಪುಣ್ಯ ಅನುಭವ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಶ್ರೀ ಸಂಗಮ ಕ್ಷೇತ್ರವೇ ದಿವ್ಯ ಅನುಭವ, ಮಹಾದೇವ ತಾತನ ಪುಣ್ಯ ಅನುಭವ.
ಶ್ರೀ ಸಂಗಮ ಕ್ಷೇತ್ರವೇ ದಿವ್ಯ ಅನುಭವ ಮಹದೇವ ತಾತನ ಪುಣ್ಯ ಅನುಭವ. ಪಾಪ ತೊಳೆವ ಸುರಗಂಗೆ ಹರಿವ ಕಪಿಲೆ ತುಂಗೆ, ಪಾಪ ತೊಳೆವ ಸುರಗಂಗೆ ಹರಿವ ಭೃಗು ತುಂಗೆ, ಪ್ರೇಮ ಭರಿತ ಭುವನ ತಾತನ ಬೃಂದಾವನ. ಪಾಪ ತೊಳೆವ ಸುರಗಂಗೆ ಹರಿವ ಭೃಗು ತುಂಗೆ, ಪ್ರೇಮ ಭರಿತ ಭುವನ ತಾತನ ಬೃಂದಾವನ. ಒಂದು ಬಾರಿ ನೋಡಿ ಮರೆಯದು ಜೀವ, ಸಂಗಮದ ಕ್ಷೇತ್ರವೇ ದಿವ್ಯ ಅನುಭವ ಮಹದೇವ ತಾತನ ಪುಣ್ಯ ಅನುಭವ. ನಲವತ್ತೈದು ವರುಷಗಳಿಂದ ತಾತನು ತಾನಿಲ್ಲಿಹನು, 45 ವರುಷಗಳಿಂದ ಮಹದೇವ ತಾತನು ಭಕ್ತಿ ಕೋಟಿ ಬೇಡಿಕೆಯ ನಿಷ್ಠೆಯಿಂದ ನಡೆಸುವನು. 45 ವರುಷಗಳಿಂದ ಬಳ್ಳಾರಿ ತಾತನು ಭಕ್ತಿ ಕೋಟಿ ಬೇಡಿಕೆಯ ನಿಷ್ಠೆಯಿಂದ ನಡೆಸುವನು. ಒಂದು ಬಾರಿ ನೋಡಿ ಮರೆಯದು ಜೀವ, ಶ್ರೀ ಸಂಗಮ ಕ್ಷೇತ್ರವೇ ದಿವ್ಯ ಅನುಭವ ಮಹದೇವ ತಾತನ ಪುಣ್ಯ ಅನುಭವ. ಒಂದು ಬಾರಿ ನೋಡಿ ಮರೆಯದು ಜೀವ, ಶ್ರೀ ಸಂಗಮ ಕ್ಷೇತ್ರವೇ ದಿವ್ಯ ಅನುಭವ ಮಹದೇವ ತಾತನ ಪುಣ್ಯ ಅನುಭವ ಮಹದೇವ ತಾತ. ಆ ಮಹದೇವ ತಾತರವರ ಆಶೀರ್ವಾದವನ್ನು ಪಡೆದವರು ನಮ್ಮ ವೀರಪ್ಪನವರು. ಕಾಟೂರು ಗ್ರಾಮದಲ್ಲಿ ಆ ತಾತನ ಆಶೀರ್ವಾದ ಪಡೆದವರಲ್ಲಿ ನಾನು ಒಬ್ಬ, ನಮ್ಮ ಗುರುಮಲ್ಲೇಶು ಒಬ್ರು, ಎಲ್ಲರೂ ಕೂಡ ಬೆಳೆದವು ನಾವು. ಯಾಕೆಂದ್ರೆ 20 ವರ್ಷಗಳ ಹಿಂದೆ ಆ ಒಂದು ಕ್ಷೇತ್ರದಲ್ಲಿ ಏನೂ ಇಲ್ಲದಂತ ಕ್ಷೇತ್ರ ಇವತ್ತು ಸ್ಕೂಲು, ಕಲ್ಯಾಣ ಮಂಟಪ, ವೈಭೋಗವಾಗಿರ್ತಕ್ಕಂಥ ಪ್ರತಿನಿತ್ಯ ದಾಸೋಹ ಇದೆಲ್ಲವೂ ಕೂಡ ಕೈಲಾಸದಂತೆ ಕಂಗೊಳಿಸ್ತಾ ಇದೆ ಮಹಾದೇವ ತಾತನ ಸನ್ನಿಧಾನದಲ್ಲಿ. ಸುಮಾರು 25-30 ವರ್ಷಗಳಿಂದ ನಾವು ಕಾರ್ಯಕ್ರಮನ ಅಲ್ಲಿ ಮಾಡಿ ಮಹಾದೇವ ತಾತಾರವರ ಆಶೀರ್ವಾದವನ್ನು ಪಡೆದು ನಾವು ನಿಜವಾಗ್ಲೂ ಕೂಡ ಪುಣ್ಯವಂತರಾದವು. ಈ ಭಾಗದ ಜನ ಕೈಲಾಸವನ್ನು ನೋಡಿದಷ್ಟೇ ಪುಣ್ಯ, ಸಂಗಮದ ಮಹಾದೇವ ತಾತಾರವರನ್ನು ನೋಡಿದಷ್ಟು ಪುಣ್ಯ. ಅಂತ ಪವಿತ್ರವಾಗಿರ್ತಕ್ಕಂಥ ಈ ಪವಿತ್ರವಾದ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಶುಭವನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ ಈ ಪುಣ್ಯ ದಿವಸ ನಾವೆಲ್ಲರೂ ಕೂಡ ಕೇಳಿ ಆನಂದಿಸುವಂತಹ ಪವಿತ್ರವಾದ ಪುಣ್ಯ ದಿವಸ. ಇವತ್ತು
ಆ ಭಗವಂತನ ಪುಣ್ಯಕತೆ ಬಸವ ಪುರಾಣವನ್ನು ಚೆನ್ನಾಗಿ ಓದ್ತಿದ್ದವರು ಯಾರು? ನಮ್ಮ ವೀರಪ್ಪನವರು. ಟೀ ಕೊಟ್ಟಾಯ್ತೋ, ಎಲ್ಲರಿಗೂ ಬೆಳ್ಳಿ ಲೋಟಲೇ ಕೊಟ್ಟವ್ರೆ. ಈ ಬಸವಣ್ಣನವರ ಒಂದು ಗೀತೆಯನ್ನು ಆಡಿ ಅವ್ರಿಗೋಸ್ಕರವಾಗಿ ಪೂಜೆಯನ್ನು ಮಾಡಿ ಭೂಕೈಲಾಸ ಕಥಾಭಾಗಕ್ಕೆ ಬಂದ್ಬಿಡೋಣ. ಎಲ್ಲರೂ ನಿಮ್ ಜಾಕ್ ಬಂದ್ಬಿಡ್ಬೇಕೀಗ. ಮಾತಾಡ್ಕೊಳ್ಳೋಗಿದ್ರೆ ಮಾತಾಡ್ಕೊಂಬಿಡಿ ಬೇಗ ಬೇಗ. ಅದರಿಂದ ಬಸವ ಪುರಾಣವನ್ನು ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಿದ್ದವರು ಮಹಾಪುಣ್ಯ ಪುರುಷರು. ಇವತ್ತು ಅವರಿಗೆ 11 ದಿವಸದಿಂದ ನಮ್ಮ ಬಸಾಪುರದ ಮಹಾದೇವಪ್ಪನವರು ಪೂಜೆ ಮತ್ತು ಭಗವಂತನ ಒಂದು ಪ್ರತಿನಿತ್ಯವೂ ಕೂಡ ಬಸವ ಪುರಾಣವನ್ನ ವ್ಯಾಖ್ಯಾನ ಮಾಡಿ ವಾಚನ ಮಾಡಿ ಇವತ್ತು ಕೊನೆ ದಿವಸ ಮಹಾಶಿವಕಥೆಯನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ಈ ಬಸವೇಶ್ವರರ ಒಂದು ಗೀತೆಯನ್ನು ಆಡ್ತಾ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಬರೋಣ. ಕಮಲಮ್ಮ, ಬಸಾಪುರದ ಕಮಲಮ್ಮನವರು 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಈ ಬಸವೇಶ್ವರರ ಒಂದು ಗೀತೆಯನ್ನು ಆಡ್ತಾ ನಮ್ಮ ಕಾರ್ಯಕ್ರಮ ಮುಂದಿನ ಭಾಗಕ್ಕೆ ಬರೋಣ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ, ಕೂಡಲ ಸಂಗಮ ದೇವಾ ಸಂಗನ ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಚಿದುಮಯ ರೂಪ ಶಿವ ಶಿವ, ಸಂಗನ ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಚಿದುಮಯ ರೂಪ ಶಿವ, ಶರಣ ಸತ್ವ ಸ್ವರೂಪ ಪರಮ ನಿರಂಜನ, ಶರಣ ಸತ್ವ ಸ್ವರೂಪ ಪರಮ ನಿರಂಜನ, ನಿರ್ಗುಣನೇ ನಿರ್ಮಲನೇ ನಿಕೃಪೆರೋ ನಿರ್ಗುಣನೇ ನಿರ್ಮಲನೇ ನಿಕೃಪೆರೋ ನಿರ್ಗುಣನೇ ನಿರ್ಮಲನೇ ನಿಕೃಪೆರೋ, ಸಂಗನ ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಚಿದುಮಯ ರೂಪ ಶಿವ, ವೇದ ನಾಲ್ಕರ ಮೂರ್ತಿ ಬಸವೇಶ, ನಾಥನೆ ಗುಣ ಬ್ರಹ್ಮ ಬಸವೇಶ, ವೇದ ನಾಲ್ಕರ ಮೂರ್ತಿ ಬಸವೇಶ, ನಾಥನೆ ಗುಣ ಬ್ರಹ್ಮ ಬಸವೇಶ, ಕಕ್ಕಯ್ಯನವರಲ್ಲಿ ಬಸವ ಬಸವ
ಕಕ್ಕಯ್ಯನವರಲ್ಲಿ ಮಿಕ್ಕ ಪ್ರಸಾದವ ಕಕ್ಕಯ್ಯನವರಲ್ಲಿ ಮಿಕ್ಕ ಪ್ರಸಾದವ ಕಾಯ್ದವನೇ ವೈದವನೇ ನೀ ಕೃಪೆ ತೋರೋ ಕಾಯ್ದವನೇ ವೈದವನೇ ನೀ ಕೃಪೆ ತೋರೋ ಕಾಯ್ದವನೇ ವೈದವನೇ ನೀ ಕೃಪೆ ತೋರೋ ಬಸವೇಶ ಸಂಗನ ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಚಿದುಂಬಯ್ಯನೂಪ ಶಿವ ಶಿವ ಸಂಗನ ಬಸವೇಶ ಸಂಗನ ಬಸವೇಶ ಸಂಗನ ಬಸವೇಶ ಜಗಜ್ಯೋತಿಯೇ ಬಸವಾ 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 ಉಘೇ ಮಾತ್ಮಲ್ಲಯ್ಯ ಉಘೇ ಮಾದೇವ ತಾತ ವೀರಪ್ಪನವರ ಪಾದಕ್ಕೆ ಬಸವೇಶ್ವರರ ಪಾದಕ್ಕೆ ಮಲೆ ಮಾದೇಶ್ವರನ ಪಾದಕ್ಕೆ. ಇಲ್ಲಿ ಕಥಾಭಾಗದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳುತ್ತಿರುವಂತಹ ಸಂದರ್ಭ. ಮತ್ತೆ ವೀರಪ್ಪನವರ ಧರ್ಮಪತ್ನಿಯವರಾದ ಶ್ರೀಮತಿ ಜಯಮ್ಮ ಮತ್ತು ಸಣ್ಣ ಗೌರಮ್ಮನವರ ಜೀವನದಲ್ಲಿ ಬಳೆಶಾಸ್ತ್ರವನ್ನು ಮಾಡಿ ಮುತ್ತೈದೆಯ ಬಳೆಯನ್ನ, ಮುತ್ತೈದೆಯ ಹೂಗಳನ್ನ, ಮುತ್ತೈದೆಯ ಕುಂಕುಮವನ್ನ, ಮುತ್ತೈದೆಯ ಆ ಕಾಲುಂಗುರವನ್ನು ತೆಗೆದು ಆ ಶಾಸ್ತ್ರೋಕ್ತವಾಗಿ ಪತಿಗೆ ಒಂದು ಪುಣ್ಯವನ್ನ ಗೌರವವನ್ನು ಸಲ್ಲಿಸುವಂತಹ ಒಂದು ಸಮಯ. ಇನ್ನು 5-10 ನಿಮಿಷಗಳಲ್ಲಿ ನೀವೆಲ್ಲರೂ ರೆಡಿ ಮಾಡ್ಕೊಂಡು ನಮಗೆ ಹೇಳಿ, ನಾವು ಮಾಡ್ತೀವಿ. ಇಲ್ಲಿ ರಾವಣ 21 ದಿವಸ ತಾಯಿಯಾದವಳು ಉಪವಾಸ ವ್ರತವನ್ನು ಮಾಡುತ್ತಿರಬೇಕಾದ್ರೆ ಆ ಉಪವಾಸ ವ್ರತವನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ದಿಗ್ವಿಜಯಕ್ಕಾಗಿ ಹೋಗಿದ್ದ ರಾವಣ ಬಂದುಬಿಟ್ಟ. ಕಣ್ಣು ಮಂಜಾಗಿ, ಕಿವಿ ಮಂದವಾಗಿ, ನಾಲಿಗೆ ತೊಯ್ದೋಗಿದೆ. ಈಗಲೂ ಇನ್ನೊಂದು ಗಳಿಗೆಗೋ ಪ್ರಾಣ ಬಿಡುವ ಸ್ಥಿತಿಯನ್ನು ತಲುಪಿದಾಳೆ ಕೈಕಸಾದಿ. ನನ್ನ ಸ್ನೇಹಿತರು, ಅವರ ಹೆಸರು ಪ್ರಸನ್ನಣ್ಣನವರು 501 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ ನಮ್ಮ ಈ ಕಥೆಯನ್ನು ಮೆಚ್ಚಿ. ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಅವ್ರು ಕೊಟ್ಟ ಕಾಣಿಕೆಗಳನ್ನು ಸ್ವೀಕರಿಸ್ತಾ ಅವ್ರು ರೆಡಿ ಮಾಡ್ಕೊಳ್ಳಿ. ಸುಮ್ಮನೆ ಆಮೇಲೆ ಹೋಗರೆ ಒಟ್ಟಿಗೆ ಹೀಗೆ ಯಾಕಿದ್ದು ಹೊಂಟಿದ್ದಾರೆ ಎಲ್ಲ. ರಾವಣ ನಮ್ಮ ಕಥೆಯಲ್ಲಿ ಬಂದುಬಿಟ್ಟ. ರಾವಣ ಬಂದ ಅನ್ನೋ ಸುದ್ದಿಯನ್ನು ಕೇಳಿ ಢಮರುಗ ಕುಂಭನಾದ ತಮಟೆಗಳು ಢಮ 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 ಢಮ. ಗಜವಯ್ಯಾಳೆಯಿಂದ ಕೆಳಗಿಳಿದವನು ರಾವಣ ಕೇಳ್ತಾನೆ, ನನ್ನಮ್ಮ ಹೇಗಿದ್ದಾರೆ? ನನ್ನಮ್ಮನೇ ನನಗೆ ಪ್ರಾಣ. ನನ್ನಮ್ಮನನ್ನು ನೋಡಿ ತುಂಬಾ ದಿವಸಗಳಾಯಿತು, ನಮ್ಮಮ್ಮ ಹೇಗಿದ್ದಾರೆ? ಸಖೀರ್ ಹೇಳ್ತಾರೆ, ಸ್ವಾಮಿ ನಿಮ್ಮ ತಾಯಿ ನಿಮ್ಮದೇ ಜ್ಞಾನದಲ್ಲಿ ಹಾಸಿಗೆ ಹಿಡಿದು ಬಿಟ್ಟವ್ರೆ, ಬೇಗ ಹೋಗಿ ಮುಖ ತೋರಿಸಿ. ಈಗಲೇ ಇನ್ನೊಂದು ಗಳಿಗೆಗೋ ಪ್ರಾಣ ಬಿಡುವ ಸ್ಥಿತಿಯನ್ನು ತಲುಪಿದ್ದಾರೆ, ಬೇಗ ಹೋಗಿ ಎಂದಾಗ ಆಯುಧಗಳನ್ನು ಬಿಸಾಡಿ ಅಮ್ಮ ಅಮ್ಮ ಬರಬರನೆ ಬಂದ ರಾವಣ ಕರ ಮುಗಿದು ತಾಯಿಯ ಚರಣಗಳಿಗೆ ರಗಿದ. ಅಮ್ಮ, ಇಷ್ಟಕ್ಕೆಲ್ಲ ಕಾರಣ ನಿನ್ನ ಆಶೀರ್ವಾದವೇ. ನೀನ್ ಹೇಳಿದಂತೆ ವಿಜಯದೇವಿಯ ಸೆರಗಡೆದು ಎಳ ತಂದಿದ್ದೇನೆ, ಎಲ್ಲೆಲ್ಲೂ ನನಗೆ ಜಯ. ಇದಕ್ಕೆ ನಿನ್ನ ಆಶೀರ್ವಾದವೇ ತಾಯಿ ಅಂತ ಓಡಿ ಬಂದು ತಾಯಿಯ ಪಾದಕ್ಕೆ ಬಿದ್ದ. ಕಾಲಿಡ್ಕೊಂಡಲ್ಲ ಮಗ, ಬಂದ್ಯಾ ಮಗನೇ ಅನ್ನೋದಕ್ಕೆ ಇವಳಿಗೆ ನಾಲ್ಗೆ ಬರ್ತಾ ಇಲ್ಲ. 100 ಕಾಲ ಚೆನ್ನಾಗಿ ಬಾಳು ಮಗನೇ ಅಂತ ಮನಸ್ಸಿನೊಳಗಡೆ ಆಶೀರ್ವಾದ ಮಾಡದ್ಲಲ್ಲ. ಕಣ್ಣೊಳಗೆ ತುಂಬಿದ 2 ತೊಟ್ಟು ಕಣ್ಣೀರಿನ ಹನಿ ಕಣ್ಣು ಮುಚ್ಚದ್ಲಲ್ಲ. ರಾವಣನ ಕರಗಳ ಮೇಲೆ ಬಿತ್ತು. ಸಂತೋಷಕ್ಕೆ ಬರೋ ಕಣ್ಣೀರು ಕಣ್ಣಿನ ಅಂಚಿನಿಂದ ಉದುರು ಕಣ್ಣೀರು, ದುಃಖಕ್ಕೆ ಬರೋ ಕಣ್ಣೀರು ಅಂತರಾತ್ಮದಿಂದ ಹುಕ್ಕು ಬರುತ್ತಂತೆ, ಬಿಸಿ ಆಗಿರುತ್ತಂತೆ. ರಾವಣನ ಕರಗಳ ಮೇಲೆ ಬಿಸಿಯಾದ ಕಣ್ಣೀರು ಬಿದ್ದ ಕೂಡಲೇ ರಾವಣ ಕೆರಳಿದ. ಮಾತಾ, ನಿನ್ನ ಕಣ್ಣೀರಿಗೆ ಕಾರಣವೇ ಯಾರು ಹೇಳು? ಮಾತಾ, ನಿನ್ನ ಕಣ್ಣೀರಿಗೆ ಕಾರಣದಾರು ಹೇಳು? ಆಗಲಿ ಚಂದ್ರನಾಗಲಿ ಮತ್ತು ಬ್ರಹ್ಮಾಂಡ ಭೂಷಿತನಾಗಿರಲಿ. ಬಸಾಪುರದ ದೊಡ್ಡ ಮಾದಪ್ಪನವರಿಗೆ ಕಾರ್ಯಕ್ರಮ ಮೆಚ್ಚಿ 201 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ.
ಮಾದೇವ ತಾತ ಅವ್ರಿಗೆ ಒಳ್ಳೇದು ಮಾಡ್ಲಿ ಅಂತ ಅವ್ರು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ, ಹೇಳು ಮಾತಾ, ನಿನ್ನ ಕಣ್ಣೀರಿಗೆ ಕಾರಣ ಯಾರು ಹೇಳು? ನನ್ನ ಕಣ್ಣೀರಿಗೆ ಯಾರು ಕಾರಣ ಅಂತ ಹೇಳಲು ಮಗನೇ, ನೀನತ್ತ ಕಡೆ ದಿಗ್ವಿಜಯಕ್ಕೆ ಹೋದ ಮೇಲೆ ಇತ್ತ ಕಡೆ ಸಮುದ್ರ ತೀರದಲ್ಲಿ ಲಿಂಗ ಪೂಜೆ ಮಾಡ್ತಿದ್ದೆ. ನಾನು ಮಾಡುತ್ತಿರುವ ಪೂಜೆ ಶಿವನಿಗೆ ಇಷ್ಟವಾಗಲಿಲ್ವ ಏನು? ಲಿಂಗ ಪ್ರಸಾದವನ್ನು ಸಮುದ್ರದ ನೀರು ಕೊಚ್ಚಿಕೊಂಡು ಹೊರಟಾಯಿತು. ಶಿವನಿಗೆ ಬೇಡವಾದ ಈ ಕಾಯ ಮಣ್ಣುಗೂಡುವುದೇ ಲೇಸುವಂತ ಆವತ್ತಿನಿಂದ ಇವತ್ತಿನವರೆಗೂ ಉಪವಾಸ ವ್ರತವನ್ನು ಮಾಡುತ್ತಿದ್ದೀನಿ ಮಗನೇ. ಏನಂದೆ ಮಾತಾ? ನೀನು ಸಮುದ್ರ ತೀರದಲ್ಲಿ ಲಿಂಗ ಪೂಜೆ ಮಾಡ್ತಿರ್ಬೇಕಾದ್ರೆ ನಿನಗೆ ಸಾಕಾರ ಕೊಡಬೇಕಾದ ಸಮುದ್ರ ರಾಜ ಲಿಂಗ ಪ್ರಸಾದಗಳನ್ನು ಕೊಚ್ಚಿಕೊಂಡು ಹೋದ್ನಿ. ಅವನಿಗೆಷ್ಟು ಸಾಕು. ಈಗ ನಾನು ಬಂದಾಯ್ತಲ್ಲ, ಅವನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಕೋಪದಿಂದ ಗದೆಯನ್ನೆತ್ತಿದ ರಾವಣ ಹನುಮಾನದಿಂದ ಗದೆಯನ್ನು ಕೆಳಗಿಳಿಸಿದ ಮಾತಾ, ನೀನು ಸಮುದ್ರ ತೀರದಲ್ಲಿ ಲಿಂಗ ಪೂಜೆ ಮಾಡ್ತಿದ್ದೆ ಅಂತ ಹೇಳ್ದೆಲ್ಲ, ಯಾವ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಿದ್ದೆ? ಮರಳಲಿಂಗ ಕಣೋ, ಮರಳಲಿಂಗ. ಅದಕ್ಕೆ ಮತ್ತೆ ಸಮುದ್ರ ರಾಜ ಕೊಚ್ಚಿಕೊಂಡು ಹೋಗಿರೋದು. ನಿನಗೇನು ಕಡಿಮೆ ಆಗಿದೆ ಅಂತ ಹೋಗಿ ಮರಳಲಿಂಗ ಇಟ್ಟು ಪೂಜೆ ಮಾಡ್ತಿದ್ದೆ ಮಾತಾ. ಮಗನೇ, ಪೂಜೆ ಮಾಡೋದಕ್ಕೆ ಮರಳಲಿಂಗ ಆದ್ರೇನು, ಸ್ಫಟಿಕ ಲಿಂಗವಾದ್ರೇನು, ಪೂಜೆ ಎಲ್ಲ ಒಂದೇ ತಾನೆ ಮಾತಾ. ಪೂಜೆ ಎಲ್ಲ ಒಂದೇ. ನೀನು ರಾವಣನ ತಾಯಿ ಘನತೆಗೆ ತಕ್ಕ ಪೂಜೆಯನ್ನು ಮಾಡಬೇಕಾಗಿತ್ತು. ಘನತೆಗೆ ತಕ್ಕ ಪೂಜೆ ಅದ್ಯಾವುದೋ ಮಾತಾ? ನಿನ್ನ ಮಗನ ಪ್ರತಾಪನಿಗೂ ತಿಳಿಯದು ಅಲ್ಲವೇ? ಹೇಳ್ತೀನಿ ಕೇಳು. ನಿನ್ನ ಮಗನಾಗಿರ್ತಕ್ಕಂಥ ರಾವಣನಿಗೆ ಬೇಕೆಂದಾಗ ಗಾಳಿಯನ್ನು ಬೀಸುವವನೇ ವಾಯುದೇವ. ನಿನ್ನ ಮಗನಾಗಿರ್ತಕ್ಕಂಥ ರಾವಣನಿಗೆ ಬೇಕೆಂದಾಗ ಬೆಂಕಿಯನ್ನು ಉರಿಸುವವನೇ ಯಜ್ಞೇಶ್ವರ. ನಿನ್ನ ಮಗನಾಗಿರ್ತಕ್ಕಂಥ ರಾವಣನಿಗೆ ಹಣವನ್ನು ಕೊಡುವವನೇ ಕುಬೇರ. ನಿನ್ನ ಮಗನಾಗಿರ್ತಕ್ಕಂಥ ರಾವಣನ ಆಸ್ಥಾನಕ್ಕೆ ಬಂದು ಪುರಾಣ ಪಂಚಾಂಗವನ್ನು ಓದತಕ್ಕಂಥವನೇ ಚತುರ್ಮುಖ ಬ್ರಹ್ಮ. ರಂಭಾ ಊರ್ವ ಸಪ್ತರಿ ತಿಲೋತ್ತಮೆಯರೆಲ್ಲರೂ ನಿನ್ನ ಪಾದ ಸೇವೆ ಮಾಡುವ ದಾಸಾನುದಾಸಿಯರು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಚ್ಚ ರಾಹುವೇ ಕೇತುವೆ ನಮಃ ಎಂಬತಕ್ಕಂಥ 9 ನವಗ್ರಹಗಳೇ ನಿನ್ನ ಮಗನಾಗಿರ್ತಕ್ಕಂಥ ರಾವಣನ ಸಿಂಹಾಸನದ ಪಾದದ ಮೆಟ್ಟಿಲುಗಳು. ಮಾತಾ, ನವಗ್ರಹವನ್ನೇ ಪಾದದ ಮೆಟ್ಟಿಲು ಮಾಡಿಕೊಂಡು ತಿರುಗಾಡುವ ರಾವಣನ ತಾಯಿಯಾದ ನೀನು ಕೇವಲ ಮರಳಲ್ಲಿಗ್ಗ ಇಟ್ಟು ಪೂಜೆ ಮಾಡಿದ್ರೆ ಸಮುದ್ರ ರಾಜ ಕೊಚ್ಚಿಕೊಂಡು ಹೋಗದೆ ಏನು ಮಾಡ್ತಾನೆ? ಘನತೆಗೆ ತಕ್ಕ ಪೂಜೆಯನ್ನು ನೀನು ಮಾಡಬೇಕಾಗಿತ್ತು. ಘನತೆಗೆ ತಕ್ಕ ಪೂಜೆ. ಹಾಗಾದ್ರೆ ನಾನು ಯಾವ ಲಿಂಗ ಪೂಜೆ ಮಾಡ್ಲೋ? ಮಾತಾ, ನೀನು ಪೂಜೆ ಮಾಡುವುದಾದ್ರೆ ನನಗೆ ಭಯ ಕೊಡು, ನಾನು ನಿನಗೆ ಸರಿಯಾದ ಲಿಂಗವನ್ನು ತಂದುಕೊಡ್ತೇನೆ. ಇದು ನೀ ನಂಗೆ ಲಿಂಗ ತಂದು ಕೊಡ್ತೀಯ? ಯಾವ ಲಿಂಗ ತಂದು ಕೊಡ್ತೀಯ ಹೇಳು ಮಗನೇ, ಯಾವ ಲಿಂಗ ತಂದು ಕೊಡ್ತೀಯ? ತರುವೆನ ಆತ್ಮಲಿಂಗ ಮಾತಾ, ತರುವೆನ ಆತ್ಮಲಿಂಗ. ತರುವೆನ ಆತ್ಮಲಿಂಗ ಮಾತಾ, ತರುವೆನ ಆತ್ಮಲಿಂಗ. ಹರಣ ಬಲವ ಪಡೆದು ತಲೆಯೊಳಗೆ ತರುವೆನ ಆತ್ಮಲಿಂಗ. ಹರಣ ಬಲವ ಪಡೆದು ತಲೆಯೊಳಗೆ ತರುವೆನ ಆತ್ಮಲಿಂಗ. ತರುವೆನ ಆತ್ಮಲಿಂಗ ಮಾತಾ, ತರುವೆನ ಆತ್ಮಲಿಂಗ. ಮಾಥಾಭಯವನ್ನು ಕೊಡು. ಪರಶಿವನ ಮೆಚ್ಚಿ ಶರಣಾತ್ಮಲಿಂಗವನ್ನು ತಂದು ಧರೆ ಒಳಗಿರಿಸಿ ಧರೆನೇ ಕೈಲಾಸ ಮಾಡಿಬಿಡ್ತೀನಿ. ಮಗನೇ, ಶಿವನಾತ್ಮಲಿಂಗವನ್ನು ತಂದು ನನ್ನ ಕೈಲಿ ಪೂಜೆ ಮಾಡಿಸ್ತೀನಿ ಅಂದ್ರೆ ನಿನ್ನಂತ ಮಗನ್ನ ಪಡೆದದ್ದಕ್ಕೂ ಸಾರ್ಥಕ. ನೀನು ನಿಜವಾಗ್ಲೂ ನನಗೆ ಆತ್ಮಲಿಂಗ ತಂದು ಕೊಡ್ತೀಯ ಮಗನೇ. ಮಾತಾ, ನುಡಿದಂತೆ ನಡೆವವನು ನಡೆವಂತೆ ನುಡಿವವನು ಈ ರಾವಣ. ಕೊಟ್ಟ ಮಾತಂತೆ ನಡ್ಕೋತಾನೆ, ಇಲ್ಲ ಅಲ್ಲೇ ಪ್ರಾಣ ಬಿಡ್ತಾನೆ. ಇದು ಹೀಗಲೇ ಹೊರಟೆ ಅಂತ ತಾಯಿಯ ಪಾದಗಳಿಗೆ ಬಿದ್ದು ನಮಸ್ಕರಿಸಿ ರಾಜೋಚಿತವಾದ ವಸ್ತ್ರೋಡುಪುಗಳೆಲ್ಲ ತೆಗೆದಿಟ್ಟು ನಾರಮಡಿಯನ್ನುಟ್ಟು ದಂಡ ಕಮಂಡಲಗಳನ್ನು ಕೈಯಲ್ಲಿ ಹಿಡಿದು ಹೊರಟ ಕೈಲಾಸದ ಕಡೆ. ಕೈಲಾಸ ಅಂದ್ರೆ ಇವನಿಗೆ ಅತ್ತೆ ಮನೆ ಇದ್ದಂಗೆ. ನಮ್ಮ ವೀರಪ್ಪನವರು ಈಗ ಕೈಲಾಸಕ್ಕೆ ಹೋಯ್ತಾ ಇದ್ದಾರೆ. ರಾವಣ ಹೊರಟ. ಓಂಕಾರವೇ ಶಿವಮಯವೋ, ಓಂಕಾರವೇ ಜಗಮಯವೋ, ಈ ಶಿವಮಯವೋ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವ ಶಿವ
ಶಿವಮಯವೋ ಓಂಕಾರವೇ ಶಿವಮಯವೋ. ಎಲ್ಲೆಡೆ ಶಿವನು ತಾನಿಹನು ಅವ ಇಲ್ಲದ ಸ್ಥಳವು ಉಂಟೇನೋ. ಎಲ್ಲೆಡೆ ಶಿವನು ತಾನಿಹನು ಅವ ಇಲ್ಲದ ಸ್ಥಳವು ಉಂಟೇನೋ. ಎಲ್ಲೆಲ್ಲೂ ಶಿವನಿಹನು ಎಲ್ಲದೊಳು ತುಂಬಿಹನು. ಎಲ್ಲೆಲ್ಲೂ ಶಿವನಿಹನು ಎಲ್ಲದೊಳು ತುಂಬಿಹನು. ಎನ್ನೊಡೆಯ ಕರುಣಾಳು ಜಗದೀಶನು. ಎನ್ನೊಡೆಯ ಕರುಣಾಳು ಜಗದೀಶನು ನಮ್ಮ ಪರಮೇಶನು. ಓಂಕಾರವೇ ಶಿವಮಯವೋ ಓಂಕಾರವೇ ಜಗಮಯವೋ ಈ ಶಿವಮಯವೋ. ಓಂಕಾರವೇ ಶಿವಮಯವೋ 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 ಶಿವಮಯವೋ. ಇಲ್ಲಿ ಕೈಲಾಸ ಪರ್ವತದ ಕಡೆ ಬರ್ತಾ ಇದ್ದಾನೆ. ಕೈಲಾಸ ಅಂದ್ರೆ ಅವನಿಗೆ ಅತ್ತೆ ಮನೆ ಇದ್ದಂಗೆ ಅಂತ ಹೇಳದ್ನಲ್ಲ. ರಾವಣ ಬರ್ತಿರ್ಬೇಕಾದ್ರೆ ಅವತ್ತೇನಾಗಿದೆ, ನಂದೀಶ್ವರ ಕೈಲಾಸದ ಬಾಗ್ಲಲ್ಲಿ ಕೂತವನೆ. ಪಾರ್ವತಿ ಪರಮೇಶ್ವರ ಅಂತರವಿಲಾಸ ಸಮಯವಾದ್ದರಿಂದ ಒಳಗಡೆ ಪ್ರವೇಶವಿಲ್ಲ ಅಂದ ನಂದೀಶ್ವರ. ರಾವಣನ ಕೋಪ ಬಂತು. ಏ ನಂದಿ, ನಮ್ಮಮ್ಮನಿಗೆ ಮಾತು ಕೊಟ್ಟು ಬಂದಿದ್ದೀನಿ, ನಾನು ಮುಖ್ಯವಾದ ಕೆಲಸ ಶಿವನ್ ನೋಡ್ಲೇಬೇಕು, ದಾರಿ ಬಿಡು, ತಡಿಬೇಡ. ನೀನ್ ಯಾರಿಗ ಮಾತು ಕೊಟ್ಟಿದ್ರೆ ನನಗೇನಯ್ಯ, ನಾನು ಶಿವನಿಗೆ ಮಾತು ಕೊಟ್ಬಿಟ್ಟಿವ್ನಿ, ಒಳಗಡೆ ಯಾರನ್ನು ಬಿಡಲ್ಲ ಅಂತ. ಬಿಡೋದಿಲ್ಲ ಬಿಡೋದಿಲ್ಲ ಬಿಡಲ್ಲ ಕಡೆಯ. ರಾವಣನ ಕೋಪ ಬಂತು. ಏ ಕೋಡ್ಗ, ಬಿಡೋ ದಾರಿನ. ಏ ಕೋಡ್ಗ, ಏ ಕೋತಿ, ದಾರಿ ಬಿಡು ಅಂದ ರಾವಣ. ಯಾರನ್ನ? ನಂದೀಶ್ವರನ. ಅವನು ಯಾರು? ದ್ವಿತೀಯ ಶಂಭು, ಎರಡನೇ ಈಶ್ವರ ಅವನು. ಈ 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರನಾಗಿ ಹುಟ್ಟಿದವನು. ಅವನ ಕೋತಿ ಎನ್ನಲ್ಲ, ಅವನು ಕೋಪ ಬಂತು. ರಾವಣ, ಪರಶಿವನ ಪರಮ ಭಕ್ತ ಅನ್ನೋ ಅಹಂಕಾರದಿಂದ ನನ್ನ ಕೋತಿ ದಾರಿ ಬಿಡುವಂದೆಲ್ಲ, ನಿನಗೆ ತ್ರೇತಾಯುಗದಲ್ಲ ಕೋತಿಗಳಿಂದಲೇ ಸಾವು ಬರಲಿ ಹೋಗು ಅಂದ. ನೋಡಿ, ಮುಂದಿನ ರಾಮಾಯಣಕ್ಕೆ ಇದು ಮೊದಲನೇ ಶಾಪ. ವೀರಾದಿ ವೀರನಾಗಿರ್ತಕ್ಕಂಥ ರಾವಣನ ಸಾವು ಕೋತಿಗಳಿಂದ, ಕಪಿಗಳಿಂದ. ಹೇಗೆ? ರಾಮಾಯಣದಲ್ಲಿ ಸೀತೆಯನ್ನು ಎತ್ತುಕೊಂಡೋಗಿ ಅಶೋಕವನದಲ್ಲಿ ಇಟ್ಟುಕೊಂಡಿರಬೇಕಾದ್ರೆ ರಾವಣ ಸೀತೆ ಎಲ್ಲಿದ್ದಾಳೆ ಅಂತೆ ಗೊತ್ತಿಲ್ಲದೆ ಪರದಾಡುವಾಗ ಕಿಷ್ಕಿಂಧಾ ಪರ್ವತದಲ್ಲಿ ಅಂಜನಾದೇವಿಯ ಪುತ್ರನಾದ ಹನುಮಂತ ಆಂಜನೇಯ ಪರಿಚಯವಾಗಿ ಸಮುದ್ರವನ್ನೇ ಹಾರಿ ಲಂಕೆಯನ್ನೇ ಸುಟ್ಟು ರಾವಣರ ಯುದ್ಧವಾಗಿ ಕಪಿಗಳೆಲ್ಲ ಸೇರಿ ರಾಮ ಸೇತುವೆಯನ್ನು ಕಟ್ಟಿ ರಾವಣ ಸಾಯೋದಕ್ಕೆ ಯಾರ ಕಾರಣ? ಕೋತಿಗಳೇ, ಆಂಜನೇಯ. ಈ ಕೋತಿಯಿಂದಲೇ ನಿನಗೆ ಸಾವು ಬರಲಿ ಅಂತ ಭೂಕೈಲಾಸ ಕಥೆಯಲ್ಲಿ ಶಾಪ ಕೊಟ್ಟನಲ್ಲ ನಂದೀಶ್ವರ. ಹುಚ್ಚ ಕೋಪ ಬಂದ್ಬಿಡ್ತು ಅವನಿಗೆ, ರಾವಣನಿಗೆ. ಎಲ್ಲ ಎತ್ತೆ ಶಿವನ್ನ ಒತ್ತುಕೊಂಡು ತಿರುಗಾಡ ನಿನಗೆ ಇಷ್ಟೊಂದು ಕೊಬ್ಬಿರ್ಬೇಕಾದ್ರೆ ಮನಸಾರು ಶಿವನನ್ನ ಭಜಿಸುವ ನನಗಷ್ಟಿರಬೇಕು. ನೀವೆಲ್ಲ ಕೈಲಾಸದಲ್ಲಿದ್ದೀವಿ ಅಂತ ತಾನು ಇಷ್ಟೊಂದು ಕೊಬ್ಬು. ಈ ಕೈಲಾಸನೇ ಎತ್ಕೊಂಡ ಭೂಲೋಕಕ್ಕೆ ಬಡಿಕೊಂಬಿಟ್ರೆ ನೋಡ ಅವನೇ ಅಂತ ಭೂಪ. ಕೈಲಾಸನೇ ಅಗಲು ಕೊಟ್ಟುಬಿಟ್ಟು ಎದ್ದು ಬಿಡ್ತು ಕೈಲಾಸ. ಪಾರ್ವತಿ ಕೇಳ್ತಾಳೆ, ಪರಮೇಶ್ವರ, ನಾವೇ ಭೂಲೋಕಕ್ಕೆ ಸಿಡ್ಲು ಗುಡುಗು ಮಳೆ ಉಯಿಸೋರು, ಇದ್ಯಾರೋ ನಮ್ಮ ಕೈಲಾಸನ ನಡಗಿಸ್ತಾವ್ರಲ್ಲ. ಪಾರ್ವತಿ, ರಾವಣನಿಗೆ ಉಚ್ಕೋಪ ಬಂದು ಕೈಲಾಸ ಎತ್ತಾವನೆ ಅಂತ ಕೂತೀರಿ. ಭಕ್ತರನ್ನ ಒಗ್ಗಿಸ್ಕೋಬೇಕು, ಇಷ್ಟೊಂದು ಒಗ್ಗಿಸ್ಕೊಳ್ಳೋದು. ಕೈಲಾಸನೇ ಎತ್ತಾವನೆ ಅಂತ ಕೂತಿದ್ರಲ್ಲಿ ಎತ್ಕೊಂಡು ಹೊಂಟೋದ್ರೆ ಏನ್ ಮಾಡ್ತೀರಿ? ಅದನ್ನ ಆಟ ಸಾಮಾನು. ಪಾರ್ವತಿ, ರಾವಣನಿಗೆ ಇದ್ರ ತೂಕ ಗೊತ್ತಿಲ್ಲ, ನಾನೇ ಇದ್ರ ತೂಕವನ್ನು ತೋರಿಸ್ತೀನಿ ನೋಡುವಂತ ಒಂದು ಉಗುರು ಉಂಗಷ್ಟು ತೂಕವನ್ನ ಶಿವ ಕೈಲಾಸದ ಮೇಲೆ ಬಿಟ್ಟ. ಸಣ್ಣ ತೂಕನ ಕೆಳಗಡೆ ಒತ್ತುಕೊಂಡಿದ್ದ ರಾವಣನಿಗೆ ಆ ತೂಕ ಎಲ್ಲಿ ತಡ್ಕೊಳಕ್ಕಾಗುತ್ತೆ? ಆ ತೂಕವನ್ನು ತಡೆಯಲಾರದೆ ಒಂದೇ ಸಾರಿ ಅಮ್ಮ ಅಂತ ಕೆಳಗಡೆ ರಾಪ್ಪನೆ ಬಿದ್ದ.
ಒಂದು ಭೂಲೋಕದಲ್ಲಿ ರಾಪ್ಪನು ಬಿದ್ದು ಹೋಗಿದ್ದಾನೆ. ಬಿದ್ದವನ ಮೇಲೆ ಕೆದ್ದ. ಎಲ್ಲ ಶಿವನೇ, ಕೈಲಾಸಕ್ಕೆ ಬಂದರೆ, ವರವನ್ನೇ ಕೇಳಲು ಕೈಲಾಸಕ್ಕೆ ಬಂದರೆ, ಕೈಲಾಸದಲ್ಲಿ ನನಗೆ ಅಪಮಾನ ಮಾಡಿ ನಂದೀಶ್ವರನ ಕೂರಿಸಿ ಇಲ್ಲಿ ಬಂದು ಇಲ್ಲಿ ನನ್ನನ್ನ ಅಪಮಾನ ಮಾಡೋದಲ್ಲದೆ ನನ್ನ ಇಲ್ಲಿಗೆ ತಂದು ಕೇಳಿದ್ಯಾ? ಏ ಶಿವ, ನಿನ್ನನ್ನು ಮೆಚ್ಚಿ ವರ ಪಡೆದಕ್ಕೆ ನಾನು ಯಾಕೋ ಕೈಲಾಸಕ್ಕೆ ಬರಬೇಕು? ನಾನಿರೋ ಜಾಗಕ್ಕೆ ನೀನು ಬಂದು ನನಗೆ ಬೇಕಾದ ವರ ಕೊಟ್ಟು ಹೋಗ್ಬೇಕು. ಆ ರೀತಿ ಮಾಡ್ತೀನಿ, ಆ ರೀತಿ ಮಾಡ್ತೇನೆ ಅಂತ ಅಲ್ಲೇ ಪೀತಾಂಬರವನಾಸಿ ತಪಸ್ಸು ಕೂತ್ಕೋತಾ ಇದ್ದಾನೆ. ಇವನೇನೋ ತಪಸ್ಸು ಕೂತ್ಕೊಂಡ. ಅವರು ಬಂದರು ನೋಡಿ. ಯಾರು? ಎಲ್ಲ ಕಥೆಯಲ್ಲೂ ಬರಲೇಬೇಕು ಇವರು. ಎಡಗೈಲಿ ತಾಳ, ಬಲ್ ಕೈಲಿ ತಂಬೂರಿ. ಯಾರಪ್ಪ? ನಾರದರು. ಓ, ಇಲ್ಲೂ ಅವರ ಅಂದಂಗಾಯ್ತು. ಮಧ್ಯೆ ಎದ್ದೋದ್ರೆ ನೀವು ಅವರ ಆಗ್ಬಿಡ್ತಿದಾರೆ. ಮೇಲೆ ಪೂಜೆ ಮಾಡ್ತಾ ಇದ್ದಾರಾ? ಹೇಳ್ಬೇಕಾ? ಪರಮ ಪತಿವ್ರತಿಯಾಗಿ ಬಾಳಿ ಬದುಕಿದಂತ ಜಯಮ್ಮನವರು ಮತ್ತು ಸಣ್ಣಗೌರಮ್ಮನವರು ಪತಿವ್ರತಿಯಾಗಿ ಬಾಳಿ ಬದುಕಿದಂತ ಇವತ್ತಿನ ಈ ಒಂದು ಜೀವನದಲ್ಲಿ ಮುತ್ತೈದೆಯ ಭಾಗ್ಯವನ್ನು ಕಳ್ಕೊಳ್ಳುವಂತ, ಬಳೆ ಶಾಸ್ತ್ರವನ್ನು ಮಾಡುವಂತ ಸಮಯ. ಅವರಿಗೆ, ವೀರಪ್ಪನವರಿಗೆ ಮೋಕ್ಷವನ್ನು ಭಗವಂತ ಮುಕ್ತಿಯನ್ನು ಕೊಟ್ಟು ಕಾಪಾಡಲಿ. ಯಾವ ಮಹಾನುಭಾವರಾಗಿರ್ತಕ್ಕಂಥ ಈ ಪತ್ನಿಯರಿಗೆ ಐಶ್ವರ್ಯಾರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ, ಅವರ ಪವಿತ್ರವಾಗಿರ್ತಕ್ಕಂಥ ಮುತ್ತೈದೆಯ ಭಾಗ್ಯ ಎಷ್ಟು ಬೆಲೆ ಕಟ್ಟಲಾಗದಂತ ಆಸ್ತಿ ಅಂದ್ರೆ, ಪ್ರತಿಯೊಂದು ಹೆಣ್ಣು ಕೂಡ ಭೂಮಿಯಲ್ಲಿ ಬದುಕಿರುವ ತನಕ ನಾನು ಮುತ್ತೈದೆಯಾಗಿ ಬಾಳಬೇಕು, ಮುತ್ತೈದೆಯಾಗಿ ಬದುಕಬೇಕು ಅಂತ ಆಸೆ ಪಡ್ತಾಳೆ. ಅವಳ ಆಸೆಯಂತೆ ಜಗದಲ್ಲಿ ಎಷ್ಟು ದಿವಸಗಳ ಕಾಲ ಅವಳು ಮುತ್ತೈದೆಯಾಗಿ ಬಾಳಬೇಕು, ಅಷ್ಟು ದಿವಸಗಳ ಕಾಲ ಜೀವನದಲ್ಲಿ ಅವರಿಗೆ ಈ ಒಂದು ಪವಿತ್ರವಾದಂಥ ಪದವಿಯನ್ನು ಕೊಟ್ಟಿರ್ತಾನೆ. ಇವತ್ತು ಈ ಪತ್ನಿಯರಿಗೆ ಭಗವಂತ ಈ ಮುತ್ತೈದೆಯ ಭಾಗ್ಯವನ್ನು ದೂರ ಮಾಡುವಂತಹ ಸಮಯ. ಈ ಸಂದರ್ಭದಲ್ಲಿ ಆ ಒಂದು ಗೀತೆ, ಸಾವಿನಾಚೆಯು ನಾರಿತಾನು, ಸಾವಿನಾಚೆಯು ನಾರಿತಾನು, ಬಯಸುವ ಮಹಾಸಂಭ್ರಮ, ಅರಿಶಿನ ಕುಂಕುಮ ಪುಣ್ಯದ ಸಂಗಮ. ಕುಂಕುಮವೋ ಹರನಾಣೆಗಳು ನಮ್ಮ ಆಚಾರ, ಅರಸಿ ಬಳೆಯಲಿ ಮಾನ ಉಳಿಸಿ, ಒರಿಸಿ ಹೂವಲೆಯೆಲ್ಲ ಸುಖಿಸಿ, ನಗುತ್ತ ಬಾಳುವಳು ಸಾವಿನಾಚೆಯು ನಾರಿತಾನು, ಸಾವಿನಾಚೆಯು ನಾರಿತಾನು.
ಬಯಸುವ ಮಹಾಸಂಭ್ರಮ ಅರಿಶಿನ ಕುಂಕುಮ ಪುಣ್ಯದ ಸಂಗಮ. ಭಾಗ್ಯದ ಸಂಭ್ರಮ ಪವಿತ್ರವಾದ ಮಾಂಗಲ್ಯವನ್ನು ಪತಿಯಿಂದ ಕಟ್ಟಿಸಿಕೊಂಡ ಹೆಣ್ಣು ಹುಟ್ಟುವಾಗಲೇ ಮುತ್ತೈದೆಯವಳು. ಒಂದು ಕೂಸು ಹೆಣ್ಣು ಮಗು ಹುಟ್ಟಿತು ಅಂದಾಗಲೇ ಆಗಲೇ ಮುತ್ತೈದೆ. ಆ ಸಣ್ಣ ಸಣ್ಣ ಕೈಗಳಿದ್ದಾಗ ಸಣ್ಣ ಸಣ್ಣ ಬಳೆಗಳನ್ನ ತಾಯಿ ತೊಡಿಸ್ಬಿಡ್ತಾಳೆ, ಹಣೆ ಕುಂಕುಮ ಇಡ್ತಾಳೆ, ಮುಡಿಗೆ ಹೂ ಮುಡಿಸ್ತಾಳೆ. ಹುಟ್ಟುವಾಗಲೇ ಮುತ್ತೈದೆ ಹೆಣ್ಣು. ಪ್ರಾಪ್ತ ವಯಸ್ಸಿಗೆ ಬಂದು ಗೃಹಸ್ಥಾಶ್ರಮ ಪೀಠವನ್ನು ಸ್ವೀಕಾರ ಮಾಡಿದಾಗ ಪತಿಯಿಂದ ಮಾಂಗಲ್ಯ ಕಟ್ಟಿಸ್ಕೋತಾಳೆ, ಕಾಲುಂಗುರವನ್ನು ತೊಡಸ್ಕೋತಾಳೆ. ಅಲ್ಲಿಗೆ ಹೂವು, ಕಾಲುಂಗುರ, ಮಾಂಗಲ್ಯ, ಅರಿಶಿನ ಕುಂಕುಮ, ಕೈ ಬಳೆ, ಈ 5 ಮುತ್ತನ್ನು ಸೇರಿಸಿ ಅವಳಿಗೆ ಮುತ್ತೈದೆ. ಮುತ್ತೈದು ಅಂತ ಅಲ್ಲಿಗೆ 5 ಮುತ್ತುಗಳು ಸೇರಿಸಿ ಮುತ್ತೈದೆ. ಆದರೆ ಪತಿ ಎಂಬ ದೇವರನ್ನ ಕಳ್ಕೊಂಡಾಗ 5 ಮುತ್ತುಗಳನ್ನ ಒಟ್ಟಿಗೆ ಕಳ್ಕೊಂಡ್ಬಿಡ್ತಾಳೆ. ಅದಕ್ಕೆ ಹೇಳ್ತಾರೆ, ಹೆಣ್ಣಿನ ಬಾಳಿಗೆ ತಾಳಿಯೇ ಒಂದು ಬೇಲಿ. ಆ ಬೇಲಿ ತನ್ನ ಪತಿಯ ಜೊತೆಯಲ್ಲೇ ಹೊರಟೋಗುತ್ತೆ ತಾಳಿ. ಮುತ್ತೈದೆಯರು ಹರಸಿದ ತಾಳಿ, ಹತ್ಯೆ ಮಾವರು ಹರಸಿದ ತಾಳಿ, ಗಂಡನ ಪ್ರೀತಿಯಿಂದ ಪೂಜೆಯ ಮಾಡಿ ಪತಿಯಿಂದ ಕಟ್ಟಿಸಿಕೊಂಡ ಚಿನ್ನದ ತಾಳಿ. ಆ ಆ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ, ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ. ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ, ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ.
ಕೊರಳಿನ ನಡುವೆ ಹೊಳೆಯುವ ತಾಳಿ ಹೆಣ್ಣಿನ ಅಂದವ ನೀಡುವ ತಾಳಿ ಕೊರಳಿನ ನಡುವೆ ಹೊಳೆಯುವ ತಾಳಿ ಹೆಣ್ಣಿನ ಅಂದವ ನೀಡುವ ತಾಳಿ ಅರಿಶಿನ ಕುಂಕುಮ ಧರಿಸುತ್ತಲಿರಲು ಅಮ್ಮ ಅರಿಶಿನ ಕುಂಕುಮ ಧರಿಸುತ್ತಲಿರಲು ಹೆಣ್ಣಿನ ಕತ್ತಲಿ ಹೊಳೆಯುವ ತಾಳಿ 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 ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೇ ಹೆಣ್ಣಿನ ಬಾಳಿಗೆ ಇದುವೇ ಜಯಮ್ಮನವರೇ, ಸಣ್ಣ ಗೌರಮ್ಮನವರೇ, ಪತಿಯನ್ನ ವೀರಪ್ಪನವರನ್ನ ಅನಂತ ವರ್ಷಗಳ ಕಾಲ ಪೂಜಿಸಿ ಪತಿವ್ರತಿಯಾಗಿ ಬಾಳಿ ಬದುಕಿದ ನಿಮ್ಮ ಜೀವನದಲ್ಲಿ ಇಂದು ಕರಾಳವಾದ ರಾತ್ರಿ ಮುತ್ತೈದೆಯರು ಗುರು ಹಿರಿಯರು ಅರಿಶಿನ ಕುಂಕುಮಕ್ಕೆ ಕರೆದಾಗ ಮುತ್ತೈದೆಯರೆಲ್ಲ ಹರಿಸುವಂತ ಪವಿತ್ರವಾದ ತಾಳಿಯನ್ನು ತೆಗೆದುಕೊಳ್ಳುವ ಗಳಿಗೆ ಈ ದುಃಖವಾದ ಗಳಿಗೆ ನಿಮಗೆ ಇದೇ ಒಂದು ದುಃಖವಾದ ಸಮಯ. ತಂದೆ ತಾಯಿಗಳು ದೂರವಾದರು, ಬಂದು ಬಳಗವೇ ಬಾರದೆ ಹೋದರು. ತಂದೆ ತಾಯಿಗಳು ದೂರವಾದರು, ಬಂದು ಬಳಗವೇ ಬಾರದೆ ಹೋದರು. ಕಣ್ಣಲ್ಲಿ ನೀರನ್ನು ಸುರಿಸುತ್ತಲಿರಲು ಅಮ್ಮ, ಕಣ್ಣಲ್ಲಿ ನೀರನ್ನು ಸುರಿಸುತ್ತಲಿರಲು ಮತಿಗಾಗಿ ತಾಳಿ ತೆಗೆಯಲೇಬೇಕು. ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ, ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ. ಮುತ್ತೈದೆಯರು ಮುಟ್ಟಿದ ತಾಳಿ, ಅತ್ತೆ ಮಾವರು ಅರಸಿದ ತಾಳಿ. ಮುತ್ತೈದೆಯರು ಮುಟ್ಟಿದ ತಾಳಿ, ಅತ್ತೆ ಮಾವರು ಅರಸಿದ ತಾಳಿ. ಗಂಡನ ತಾನು ಕಳೆದುಕೊಳ್ಳಲು ಪತಿಯನ್ನು ತಾನು ಕಳೆದುಕೊಳ್ಳಲು ಕತ್ತಿಂದ ತೆಗಿಬೇಕು ಮುತ್ತಿನ ತಾಳಿ. ತಾಳಿ ತಾಳಿ ಚಿನ್ನದ ತಾಳಿ ನಿನ್ನ ಬಾಳಿಗೆ ಇದುವೇ ಬೇಲಿ. ಕೊರಳ ಮಾಂಗಲ್ಯ ಕೈ ಬಳೆಗಳು ಮಾಂಗಲ್ಯ ಸಮೇತ ಓದವು. ಮುತ್ತೈದೆಯ ಭಾಗ್ಯ ಕೊನೆಯಾಯಿತಮ್ಮ ಅಮ್ಮ, ಅಮ್ಮ. ಸಂಭಜೈ ನಮ ಪಾರ್ವತೇ ಪತೆ ಹರ ಮಹಾದೇವ. ಅಲಗ್ರಂಜನ ಗುರುಮಲ್ಲೇಶ ಮಹಾಪ್ರಭು ಶ್ರೀ ಮಂಜನಗರ ಗುರುಕ್ಷೇಶ್ವರ ಸ್ವಾಮಿ ಪರ ಬಸವಾದಿ ಪ್ರಮದರ ಪಾದಕ್ಕೆ ಬಹುಪರ
ಇವತ್ತು ಪತಿವ್ರತಿಯಾಗಿ ಬಾಳಿ ಬದುಕಿದಂತ ಈ ತಾಯಿಂದರ ಮಾಂಗಲ್ಯ ಪವಿತ್ರವಾದಂತ ಮುತ್ತೈದೆ ಭಾಗ್ಯವನ್ನು ಭಗವಂತ ದೂರ ಮಾಡಿಬಿಟ್ಟವನೇ. ಅವರಿಗೆ ವೀರಪ್ಪನವರಿಗೆ ಮೋಕ್ಷವನ್ನು ಕೊಡ್ಲಿ. ಕೈ ಹಿಡಿದ ಪತ್ನಿಯರು ಮತ್ತು ಬಂಧು ಬಳಗದವರು ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಅವರ ಆಶೀರ್ವಾದ ಸದಾ ತುಂಬಿರಲಿ ಅಂತ ಭಕ್ತಿಯಿಂದ ಕೇಳ್ತಾ ಪೂಜೆ ಮುಗಿಸ್ಕೊಂಡವ್ರು ಬಂದಿಲ್ಲಿ ಕೂತ್ಕೊಳ್ಳಿ. ಯಾರೋ 4 ಜನ ಅತ್ತಾಗ ಹೋದಂಗಾಯ್ತು. ಮತ್ತರ ಗಣಪತಿ ಬರೋ ತನಕ ಕೈ ಕತೆನ ಪೂರ್ತಿ ಕೇಳ್ಬಿಡ್ಬೇಕು. ಸ್ವಲ್ಪ ಎಡವಟ್ಟಾದ್ರೆ ತುಂಬಾ ಎಡವಟ್ಟಾಯ್ತದೆ. ನೆನ್ನಾಯ್ತು ಕೊಂಡ 50 ಬಂದ ಕುಂಡ ಅಂದಂಗೆ. ಹಂಗಂದ್ರ ಕೊಂಡ ನೆನ್ನ ಮಧ್ಯಾಹ್ನದಲ್ಲಿ ಆಯ್ತಂತ ಕುಂಡ 50 ಮಧ್ಯಾಹ್ನದಲ್ಲಿ ಬಂದಂತ ನೆನ್ ಬಂದಿರ್ತಾನೆ. ಕೊಂಡ ನೋಡಕಾಯ್ತಿತ್ತೋ ಕುಂಡ. ಅದಕ್ಕೆ ಸಿಕ್ಕಿರೋ ಅವಕಾಶದಲ್ಲಿ ನೋಡಿ ಮಳೆರಾಯ ಅವಕಾಶ ಕೊಟ್ಟು ವೀರಪ್ಪನವರು ಬಾಳ ಬದುಕದಂತೆ ಇವತ್ತು ಅವರಿಗೆ ಮೋಕ್ಷದ ಪಥ ದೊರಕ್ತಾ ಇದೆ. ಭಗವಂತ ಕೊಡ್ತಾ ಇದ್ದಾನೆ. ಈ ದಿವಸ ನಮಗೂ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಇವತ್ತು ಅವರು ಹೋಗಿದ್ದಾರೆ, ನಾಳೆ ನಾವು ಹೋಗ್ಬೇಕು, ನಾಳಿದ್ ನೀವು ಹೋಗ್ಬೇಕು. ಈ ಭೂಮಿ ಯಾರಿಗೆ ತಾನೇ ಶಾಶ್ವತ? ಯಾರಿಗೂ ಶಾಶ್ವತವಲ್ಲ. ಅದಕ್ಕೆ ಇದನ್ನು ಗಳಿಸಿಟ್ಟುಕೊಂಡವರಿಗೆ ನೇರವಾದ ಕೈಲಾಸ ದೊರಕತ್ತಂತೆ. ಇವತ್ತ ಆ ಪುಣ್ಯ, ಆ ಕೈಲಾಸ ಮಹಾನುಭಾವರಾಗಿರ್ತಕ್ಕಂಥ ನಮ್ಮ ವೀರಪ್ಪನವರಿಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಇಲ್ಲಿ ಕಥಾಭಾಗದಲ್ಲಿ ರಾವಣನಾಗಿರ್ತಕ್ಕಂಥ ಅವನು ಪೀತಾಂಬರವನಾಸಿ ನಾನು ತಪಸ್ಸು ಕೂತ್ಕೊಂಡು ಶಿವನ್ ಇಲ್ಲಿಗೆ ಕರೆಸ್ತೀನಿ ಅಂತಿರ್ಬೇಕಾದ್ರೆ ಅವರು ಬಂದರು ಅನ್ನಲ್ಲ. ಯಾರು? ನಾರದರು. ಎಲ್ಲಾ ಕಥೆಲ್ಲೂ ಬರಲೇಬೇಕಲ್ಲ ಇವು. ಇಲ್ಲೂ ಬಂದ್ರು ನೋಡಿ. ಏನಂತ ಬರ್ತಾ ಇದ್ದಾರೆ? ಕೈಲಾಸ ಎತ್ತವನ ಕೈಲಾಸನ ಇವತ್ತು ಎತ್ತಿ ಬಿಟ್ಟು ಹೋಗವನೆ, ಇನ್ನೊಂದು ದಿವಸ ಎತ್ಕೊಂಡು ಹೊಟ್ಟಾಯ್ತಾನೆ. ಇವನ್ನ ಇಲ್ಲೇ ಸರ್ ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಯಾವ ರೀತಿ? ಶೇಷಶಯನ ನಾರಾಯಣ ಕಮಲ ನಯನ ಕಮಲವದನ ಕಮಲಾರಮಣ ನಾರಾಯಣ. ಪ್ರಧಾರಿ ನಾಭರಿಯ ವೀಣೆ ವೈಣಿಕನೋ ನೀನೆ, ನೀ ನುಡಿಸಿದಂತೆ ಹಾಡುವೆನು ನಾನು. ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಕುತರ ಹೃದಯದೆ ನಲಿದಾಡಿ, ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಕುತರ ಹೃದಯದೆ ನಲಿದಾಡಿ, ಕರೆದರೆ ಬರುವ ಅಭಯವ ಕೊಡುವ, ಕರೆದರೆ ಬರುವ ಅಭಯವ ಕೊಡುವ ಶ್ರೀವತ್ಸಲೇ ಕರುಣಾಳು ತಂದೆ ಕಮಲ ನಯನ ಕಮಲವದನ ಕಮಲಾರಮಣ ನಾರಾಯಣ, ಕಮಲ ನಯನ ಕಮಲವದನ. ಓಹೋ, ಏನಯ್ಯ ರಾವಣ ನೀನಿಲ್ಲಿ ಹೀಗೆ? ಬನ್ನಿ ನಾರದ್ರೆ, ಆ ಶಿವ ಮೋಸ ಮಾಡಿಬಿಟ್ಟ ನಾರದ್ರೆ, ಅದಕ್ಕೆ ಅವನಿಗೆ ಸರಿಯಾದ ಪಾಠ ಕಲಿಸಬೇಕು ಅಂತ ಇಲ್ಲಿ ತಪಸ್ಸು ಮಾಡ್ತಾ ಇದ್ದೀನಿ. ಯೋ ರಾವಣ, ನಿನಗೆ 10 ತಲೆಗಳಿದ್ದವ, ಒಂದಾರು ಕೆಲಸ ಮಾಡಬಾರ್ದ? ಏಕನಾರದ್ರೆ ಏನಾಯ್ತು? ಅಲ್ಲ ಕಣಯ್ಯ, ಯಾರ ಜೊತೆಲಿ ಗುದ್ದಾಟ ಮಾಡಬೇಕಾದ್ರೂ ಮೊದಲು ಅಡುಪಾಯ ಬಂದೋಬಸ್ತ್ ಮಾಡ್ಕೋಬೇಕು ಕಣಯ್ಯ. ನಾರದ್ರೆ ಸುತ್ತಿ ಬಳಸಿ ಮಾತನಾಡಬೇಡಿ, ನೇರವಾಗಿ ಹೇಳಿ ಏನು ಅಂತ.
ಅಡ್ಪಾಯ ಅಂದ್ರೆ ಆಯುಸ್ಸು. ಮನುಷ್ಯನಿಗಾಗ್ಲಿ, ಮಾನವನಿಗಾಗ್ಲಿ, ದಾನವರಿಗಾಗ್ಲಿ, ಯಾರಿಗೆ ಆದ್ರೂ ಆಯುಸ್ಸು ಒಂದು ಗಟ್ಟುಮುಟ್ಟಾಗಿದ್ರೆ ಕಲ್ಲು ಮಂಡೆಗೋ ತಲೆ ಚಚ್ಕೊಂಡ್ರು ಪ್ರಾಣ ಹೋಗಲ್ಲ. ಯಾಕೆ ನಾರದ್ರೆ ನನಗೆ ಆಯುಸ್ಸು ಇಲ್ವಾ? ಆಯುಸ್ಸು ಇದೆ ಕಣಯ್ಯ. ಬ್ರಹ್ಮ ನಿನಗೆ ಅದರಲ್ಲೂ ಮೋಸ ಮಾಡವನೆ. ಏನ್ ಹೇಳ್ತಾ ಇದ್ರೆ ನಾರದ್ರೆ? ನೋಡಿ, ಬುಟ್ರು ಪುಡಿನ ಖಾರದ ಪುಡಿ ಎಟ್ ಬೇಕಾದ್ರೆ ತಪ್ಪಿಸ್ಕೋಬಹುದು, ಇವ್ರು ಬುಡ ಪುಡಿ ತಪ್ಪಿಸ್ಕೊಳಕ್ಕಾಗಲ್ಲ. ಏನ್ ಹೇಳಿದ್ರೆ ನಾರದ್ರೆ? ಬ್ರಹ್ಮ ನನಗೆ ಮೋಸ ಮಾಡಿದಾನೆ. ಹ್ಞೂ ಕಣಯ್ಯ, ಜೋರಕ್ಕೆ ಹೋಗ್ಬೇಡ. ಯಾವ ರಾವಣ, ನಿನ್ಗೊಟ್ಟಿರೋ ಆಯುಷ್ಯ ಎಷ್ಟಪ್ಪ? 6.5 ಕೋಟಿ ವರ್ಷಗಳು ನಾರದ್ರೆ. ರಾವಣನ ಆಯುಸ್ಸು 6.5 ಕೋಟಿ ವರ್ಷವಂತೆ. ಬರೋ 60-70ಕ್ಕೆ ಸರಪಣಿ ಕಟ್ಟಾಕ್ಬೇಕು ನಮ್ನ. ಕೆಲವರು ಅದನ್ನು ಕಿತ್ಕೊಂಡ್ಬಿಟ್ಟೋಯ್ತಾರ. 6.5 ಕೋಟಿ ಆ ಲೆಕ್ಕದಲ್ಲಿ ನಾರದ್ರು ಅಂದ್ರು. 6.5 ಕೋಟಿ ಲೆಕ್ಕದಲ್ಲಿ ನಿನ್ನ ಹಣೆಯಲ್ಲಿ ಬರೆದಿರೋದು ಬರ 6 ಕೋಟಿ. ಬ್ರಹ್ಮ 1/2 ಕೋಟಿ ಆಯುಸ್ ಕದ್ದವನೇ. ಅದು ಗೊತ್ತಾ ನಿನಗೆ? 1/2 ಕೋಟಿ ಆಯುಸ್ಸು ಅಂದ್ರೆ 50 ಲಕ್ಷ ವರ್ಷಗಳು. ಎಷ್ಟು ಆಟ ಆಡ್ಬೋದು ನಾರದ್ರೆ? ನೀವ್ ಹೇಳ್ತಾ ಇರೋ ಮಾತು ನಿಜವೇ. ನಾನು ಯಾಕೆ ಸುಳ್ಳು ಹೇಳಿ? ನಾಳೆ ದಿನ ಗೊತ್ತಾ ನೀನ್ ಸುಮ್ಬಿಡ್ತೀಯ? ನಾರದ್ರೆ ಈಗ ಏನ್ ಮಾಡ್ಲಿ ಅಂದ್ರೆ ಕರೆದ್ಬಿಟ್ಟು ಕೇಳು. ನಿನ್ನ ಆಯುಸ್ ನಿನ್ ಕೊಡಕ್ ಅವನಿಗೇನೇ ಕಷ್ಟ, ನೀ ಬಿಡ್ಬೇಡ. ನಾರದ್ರೆ ಕೇಳಿದ್ರೆ ಕೊಡುವನ ಆ ಬ್ರಹ್ಮ? ಕರೆದ್ಬಿಟ್ಟು ಕೇಳಯ್ಯ, ಈಗಲೇ ಕರಿತೀನಿ ನಾರದ್ರೆ. ಯೋ ಹೊರಟು ಕಣಯ್ಯ ನೀನು. ಬ್ರಹ್ಮ ಬಹಳ ಬುದ್ಧಿವಂತ. 6 ಕೋಟಿನೇ ಇದೆಯಲ್ಲಪ್ಪ, 1/2 ಕೋಟಿಯಿಂದ ಏನು ಅಂತಾನೆ. ನೀವು ಒಪ್ಪಬೇಡ. ನನಗೆ 6 ಕೋಟಿ ಬೇಡ, 1/2 ಕೋಟಿನೇ ಬೇಕು ಅನ್ನು. ಅವ್ನು ಕೊಡ್ತಾನೆ, ನೀ ಇಸ್ಕೋ. ಈಗಲೇ ಹಂಗೆ ಮಾಡ್ತೀನಿ ನಾರದ್ರೆ. ಹಾಗೆ ಕೇಳ್ತೀನಿ ನಾರದ್ರೆ. ನನಗೆ 6 ಕೋಟಿ ಬೇಡ, 1/2 ಕೋಟಿ ಸಾಕು ಅಂತ ಹಾಗೆ ಕೇಳ್ತೀನಿ. ಹಾಗೆ ಕೇಳು, ಬಿಡ್ಬೇಡ. ನನ್ನ ಹೇಳ್ಕೊಟ್ಟ ಅನ್ಬಿಟ್ಟೆ. ನಾ ಇಲ್ಲೇ ಮರೆಯಲ್ಲಿರ್ತೀನಿ. ಕರಿ ಬ್ರಹ್ಮನ್ನ. ಆತ್ಮಲಿಂಗ ತರಕ್ ಹೋಯ್ತಿದ್ದ ರಾವಣನ ತಲೆ ಕೆಡಿಸಿ ಬ್ರಹ್ಮನ್ ಕುರಿತು ತಪಸ್ ಮಾಡಿಸ್ತಾವ್ರೆ ನಾರದ್ರು. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಹೇ ಸರಸಿಜೋದ್ಭವ ಸರಸುಜಾತನ ಸರಸ್ವತಿಯ ಪ್ರಿಯಕರನೆ ಬ್ರಹ್ಮನೇ ಸ್ಮರಣೆ ಮಾತ್ರದಿ ಬಂದು ಸಲಹುವ ಹಂಸವಾಹನನೇ ಪರಮ ಕರುಣಾಮೂರ್ತಿ ನಿನ್ನೀ ಚರಣ ಕಮಲದಿ ಶಿರವನಿಡುತ್ತಲೇ. ಪರಮ ಕರುಣಾಮೂರ್ತಿ ನಿನ್ನೀ ಚರಣ ಕಮಲದಿ ಶಿರವನಿಡುತ್ತಲೇ. ವರವನಂದನು ಬೇಡುವೆನೋ, ವರವನಂದನು ಬೇಡುವೆನು, ಕೃಪೆ ಮಾಡಿ ಹರಸನ್ನ, ಕೃಪೆ ಮಾಡಿ ಹರಸನ್ನ. ಓಂ ಬ್ರಹ್ಮದೇವ, ಓಂ ಬ್ರಹ್ಮದೇವ. ದಿಗ್ಗನೆ ಪ್ರತ್ಯಕ್ಷನಾದ ಬ್ರಹ್ಮ, ರಾವಣ ನಿನ್ನ ಕೋರಿಕೆ ಏನು? ಏ ಬ್ರಹ್ಮದೇವ, ನನಗೊಟ್ಟಿರೋ ಆಯುಸ್ ಎಷ್ಟು? 6.5 ಕೋಟಿ ವರ್ಷ. ನೀನು ನನ್ನ ಹಣೆಯಲ್ಲಿ ಬರೆದಿರೋದು 6 ಕೋಟಿ. ಯಾಕೆ 1/2 ಕೋಟಿ ಆಯುಸ್ಸನ್ನು ಕದ್ದೆ? ನನ್ನಂತ ವೀರಾದ ವೀರನ ಹತ್ರ 1/2 ಕೋಟಿ ಆಯುಸ್ ಕದ್ದಿರುವ ನೀನು ಬಡಪಾಯಿಗಳ ಹತ್ರ ಎಷ್ಟು ಕದ್ದಿರ್ಬೇಕು ಕಳ್ಳ? ಯಾಕಯ್ಯ ಮಾನ ಕಳಿತೀಯ? 1/2 ಕೋಟಿ ಆಯುಸ್ನಲ್ಲಿ ನಿನಗೆ ದುರಹಂಕಾರ, ದುರ್ಮರಣ, ದುರ್ವಿಚಾರ ತುಂಬಿರೋದು. ಅದಕ್ಕೆ ಅದು ಬೇಡ, ಚೆನ್ನಾಗಿರ್ಲಿ ಅಂತ 6 ಕೋಟಿ ಬರೆದಿದ್ದೀನಿ. ಬದುಕು ಹೋಗು. ನಿನ್ನ ನಾಟಕ ಸಾಕು, ನನಗೀಗ 1/2 ಕೋಟಿ ಆಯುಸ್ ಬೇಕು. ಲಪ್ಪ 6 ಕೋಟಿ ಇದೆಯಲ್ಲ, ನನಗೆ 6 ಕೋಟಿ ಬೇಡ ಕಣೆ, 1/2 ಕೋಟಿನೇ ಬೇಕು. ಯೋಚನೆ ಮಾಡು. ನನಗೆ 6 ಕೋಟಿ ಬೇಡ, 1/2 ಕೋಟಿ ಬೇಕು. ಬ್ರಹ್ಮ ತಥಾಸ್ತು ಅಂದ್ಬಿಟ್ಟ. ಇವನೇನ್ ತಿಳ್ಕೊಂಡ? ಅದೊಂದು 6 ಇದೊಂದು 6.5 ಆಯ್ತು ಅಂತ ಇವ್ನು ತಿಳ್ಕೊಂಡ. ನನಗೆ 6 ಕೋಟಿ ಬೇಡ, 1/2 ಕೋಟಿನೇ ಸಾಕು ಅಂದಾಗ ಬ್ರಹ್ಮ ತಥಾಸ್ತು ಅಂದಲ್ಲ. 6 ಕೋಟಿ ಮುಳಿಕತ್ತು, 1/2 ಕೋಟಿಗೆ ಬಂದು ನಿಂತ್ಕತ್ತು. ನಾರದ್ರಂತಾರೆ, ಕೈಲಾಸ ಎತ್ತನೆ ಎತ್ತು. ಈಗ ಗುಂಟು ಬೇರೆನೆ ಕುದಾಕ್ಬಿಟ್ಟಿವ್ನಿ. ಗೊತ್ತಾದ್ರೆ ಬುಟ್ಟನಪ್ಪ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂತ ಮೆತ್ತಗೆ ನಾರದ್ರು ಹೋಯ್ತಿದ್ರ. ನಾರದ್ರೆ ಎಂಥ ಒಳ್ಳೆ ಕೆಲಸ ಮಾಡ್ಬಿಟ್ರಿ ನಾರದ್ರೆ. ನಾನು ಇರೋದೇ ಅದಕ್ಕೆ ಅಲ್ವೇನಪ್ಪ. ನಿಮ್ಮಂಥವ್ರನ್ನ ಎಲ್ಲೆಲ್ಲಿ ಸರ್ವ್ ಮಾಡಬೇಕು ಅಲ್ಲೆಲ್ಲಿ ಸರ್ವ್ ಮಾಡಬೇಕು. ನೋಡಿ ಈಗ ಹೆಂಗ್ ಸರ್ವ್ ಮಾಡ್ಬಿಟ್ಟೆ ನಿನ್ನ ನಾನು. ನಾರದ್ರೆ ನಿಮ್ಗೇನು ಬೇಕು ಕೇಳ್ಕೊಳ್ಳಿ, ನಂಗೇನು ಬೇಡ, ನಾನು ಬಿಟ್ಬಿಟ್ರು ಸಾಕು. ಈಗ ನೀನು ಬರ್ಲಾ? ನಾರದ್ರ ಆ ಕಡೆ ಹೋಗ್ತಿದ್ರಿ. ಇವನಿಗೆ 1/2 ಕೋಟಿ ಆಯುಷ್ದಲ್ಲೇ ದುರಹಂಕಾರ, ದುರ್ಮರಣ ಎಲ್ಲ ಬಂದಿದೆಯಲ್ಲ, ಬಂತು ಅವನಿಗೆ ಅಹಂಕಾರ. ನಾನು ಯಾಕೆ ಇಲ್ಲಿ ಕೂತು ತಪಸ್ ಮಾಡಬೇಕು? ಶಿವಮೇರು ಪರ್ವತಕ್ಕೆ ಹೋಗಿ ಶಿವನನ್ನು ಅಲ್ಲಿಗೆ ಕರೆದು ಸರಿಯಾದ ಪಾಠ ಕಲಿಸ್ತೀನಿ ಶಿವನಿಗೆ. ನಾನು ಬೇಕಾದ ವರವನ್ನೇ ಪಡ್ಕೊಂಡು ಹೋಗ್ತೀನಿ ಅಂತ ರಾವಣ ಎದ್ದು ಈ ಕಡೆಯಿಂದ ಹೊರಟ. ನಾರದ್ರು ನೋಡಿದ್ರು,
ಇವನು ಮನೆ ಹಾಳಾಗ ಪುನಃ ಆ ಕಡೆಯಿಂದ ಬರ್ತಾವನಲ್ಲಪ್ಪ, ಇಲ್ಲಿಗೆ ಎಲ್ಲಿಗೆ ಹೋಗ್ತಾವನು ಈ ಕಡೆಗೆ, ಬರ್ಲಿ ಎದುರುಗಡೆಯಿಂದ ಬರ್ತೀನಿ ಅಂತ ನಾರ್ದ್ರು. ನಾರಾಯಣ. ರಾವಣ ನೋಡ್ದ, ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಪುನಃ ಈ ನಾರದ ಒಂಟಿ ನಾಮ ಹಾಕೊಂಡು ಎದುರಿಗೆ ಬಂದಲ್ಲ, ಓದ್ ಕೆಲ್ಸ ಆಯ್ತದೋ. ಹಾಗನ್ನುವಾಗ ನಾರದ್ರು ಕೇಳ್ಬೇಕೆ, ಓಹೋ ರಾವಣ ಎಲ್ಲಿಗಯ್ಯ ಹೊರಟೆ? ನಿಮ್ ನಾಲ್ಕು ಸೇದೋಗ, ನೀವು ಸಿಕ್ಕಿರೋದೇ ಅಪ್ಶಕನ ಅಂದ್ರೆ ಎಲ್ಲಿಗೆ ಅಂತ ಬೇರೆ ಕೇಳಿದ್ರಲ್ಲ. ಶುಭ ನುಡಿಯೋ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲೋ ಮಾಮ ಅಂದಾಗಾಯ್ತು. ಆ ರಾವಣ ಪಯಣ ಆ ಕೇಳಿ ಮತ್ತೆ ಕೈಲಾಸ ಪರ್ವತಕ್ಕೆ ಹೋಗ್ತಾ ಇದ್ದೀನಿ ನಾರದ್ರೆ. ಅದೇನಪ್ಪ ಇದ್ದಕ್ಕಿದ್ದಾಗೆ ಪರಶಿವನನ್ನು ಮೆಚ್ಚಿ ಶರಣಾತ್ಮಲಿಂಗವನ್ನ ತಂದು ಧರೆ ಒಳಗಿರಿಸಬೇಕು ಅಂತ ಹೊರಟಿದ್ದೀನಿ ನಾರದ್ರೆ. ಅಬಾ ಬಾ 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 ಯೋ, ನೀ ಯಾವತ್ ಕೈ ಹಾಕಿದ್ರು ದಪ್ ಕೆಲ್ಸಗಳಿಗೆ ಕೈ ಹಾಕೋದು, ಸಣ್ಣ ಪುಟ್ಟ ಕೆಲಸ ಕೈನೇ ಮಡಗಲ್ವಲ್ಲಯ್ಯ ನೀನು. ಆಗ ನೋಡ್ದಯ್ಯ ಕೈಲಾಸನೇ ಎತ್ಬಿಟ್ಟಿದ್ದೆ, ಈಗ ನೋಡ್ದಯ್ಯ ಆತ್ಮಲಿಂಗ ತರಕೊಂಡಿದೀಯ. ಇನ್ನೇನು ಕೈಲಾಸ ತರೋದು ಒಂದೇ, ಆತ್ಮಲಿಂಗ ತರೋದು ಒಂದೇ. ಹೋಗಿದ್ ಬರಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ, ಹೋಗಿದ್ ಬಾ, ಬರ್ತೇನೆ ನಾರದ್ರೆ. ರಾವಣ ಹತ್ತ ಕಡೆ ಹೊರಟ ನಾರದರ ಕುತಂತ್ರ ಹೆಂಗಿದೆ ನೋಡಿ. ಅದಕ್ಕೆ ಎಲ್ಲೆಲ್ಲಿ ಏನೇನು ಮಾಡ್ಬೇಕೆಲ್ಲ ಮಾಡ್ತಿದ್ದವರು ನಾರದ್ರು. ನಮ್ಮ ಇವತ್ತಿನ ಕಾಲದಲ್ಲಿ ಒಳ್ಳೊಳ್ಳೆಯವ್ರನ್ನೇ ಮೇಕ್ ಕಳಿಸ್ಬಿಡ್ತಾರ. ಪೂಜೆ ಮಾಡಕ್ ಹೋಯ್ತೀವಿ ಅಂದೋದು ಒಂದು 7-8 ಜನ ಕಮ್ಮಿ ಅವ್ರು ಬಂದೇ ಬಿಟ್ರು ಕಣೋದು. ಹೆಂಗಾಯ್ತು ಎನ್ನಾಯ್ತು ಕೊಂಡ ಅನ್ನಲ್ಲ, ಅದಕ್ಕೆ ವಾಪಸ್ ಬಂದ್ಬಿಟ್ರು. ಯಾಕೆಂದ್ರೆ ಕೂತ ಮೇಲೆ ನಾವು ಗಣಪತಿ ಬರುವ ತನಕ ಕತೆ ಕೇಳ್ಬಿಡ್ಬೇಕು. ಕರೆಕ್ಟಾಗಿ ಬಂದ್ರು. ಅದಕ್ಕೆ ನೋಡಿ, ನಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತು ಪರಮಾತ್ಮನ ಕಥೆಯನ್ನು ಕೇಳ್ತಿರುವ ಸಂದರ್ಭದಲ್ಲಿ ಒಂದು ಸಿದ್ದಪ್ಪಾಜಿ ಅವ್ರ ಗೀತೆಯನ್ನು ಆಡ್ಬಿಡೋಣ ಈಗ. ಅವ್ರಿಗೆ ಮೋಕ್ಷವನ್ನ ಭಗವಂತ ಕೈಲಾಸವನ್ನ ಮುಕ್ತಿಯನ್ನು ಕೊಟ್ಟು ಕಾಪಾಡ್ಲಿ ಅಂತ ಈ ಒಂದು ಉರುಪಾದ ಗೀತೆಯನ್ನು ಆಡ್ತಾ, ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂಡಾಯ ಹೊತ್ತು ತಂದರೋ ಕಾಟೂರಿಗೆ, ಭಾರಿ ಕಂಡಾಯ ತಂದರೋ. ಎಡಗಡೆಗೆ ರಾಜಪ್ಪಾಜಿ, ಬಲಗಡೆಗೆ ಚೆನ್ನಜಮ್ಮ, ಬರುವ ಚಂದ ನೋಡಿರೋ ನಮ್ ಸ್ವಾಮಿಯ, ವಾಲಾಡೋ ಅಂದ ನೋಡಿರೋ, ವಾಲಾಡೋ ಅಂದ ನೋಡಿರೋ.
ಕಾಯಿ ಬಾಳೆ ಸಿಹಿ ಬಾಳೆ ಇಂದೂರ ಅಂಗಿ ಸೊಂಪು ತಿಳಿ ನೀರಿಗೆ ಮಡಿಯಾಳ ಅಂಬರ ಹಣ್ಣು ಕಾಯಿ ಬಾಳೆ ಸಿಹಿ ಬಾಳೆ ಇಂದೂರ ಅಂಗಿ ಸೊಂಪು ತಿಳಿ ನೀರಿಗೆ ಮಡಿಯಾಳ ಅಂಬರ ಸಿದ್ದಯ್ಯ ಸ್ವಾಮಿ ಬಂದರೋ ಊರಿಗೆ ಕಂದಾಯ ಒತ್ತು ತಂದರೋ ಬಾರಿ ಕಂದಾಯ ಬಂದರೋ ಗುರುಗಂಟೆ ಕಂದಾಯ ಪಾಪಗೊಳ್ಳುವ ಕಂದಾಯ ಜಗದ ನೋವು ನೀಗಲು ಒಂದವರೇ ಸಿದ್ದಯ್ಯ ಗುರುಗಂಟೆ ಕಂದಾಯ ಪಾಪಗೊಳ್ಳುವ ಕಂದಾಯ ಜಗದ ನೋವು ನೀಗಲು ಒಂದವರೇ ಸಿದ್ದಯ್ಯ ಕೊಪ್ಪೇಗೌಡನ ಪುರಕ್ಕೆ ಹೋದರೆ ಬೇಡಿದ ವರವ ಕೊಡುವರು ಕರೆಗೆ ಇಳಿದು ಬರುವರು ಸಿದ್ದಯ್ಯ ಸ್ವಾಮಿ ಬಂದರೋ ಊರಿಗೆ ಕಂದಾಯ ಒತ್ತು ತಂದರೋ ಬಾರಿ ಕಂದಾಯ ತಂದರೋ ಭಾಗ್ಯ ಕೊಡುವ ಕಂದಾಯ ಭಕ್ತಿ ಕೊಡುವ ಕಂದಾಯ ಜ್ಞಾನ ಜ್ಯೋತಿ ಬೆಳಗಲು ಪರಂ ಜ್ಯೋತಿ ಲಿಂಗಯ್ಯ ಭಾಗ್ಯ ಕೊಡುವ ಕಂದಾಯ